ಸರ್, ಈ ವಿಷಯ ಅತ್ಯಂತ ಮಾನವೀಯ ವಿಷಯ. ಉದಾಹರಣೆಗೆ ನಾನೀಗ 26,000 ಕೋಟಿ ಬರ್ತಕ್ಕಂಥ ಜಾಗದಲ್ಲಿ 43,000 ಕೋಟಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಬ್ರ್ಯಾಂಡಿ ಮಾರಾಟ ಕೇಂದ್ರ, ಬೀರ್ ಮಾರಾಟ ಕೇಂದ್ರ, ಶರಾಬು ಮಾರಾಟ ಕೇಂದ್ರ ಹೆಚ್ಚಾಗ್ತವೆ ಹೆಚ್ಚಾಗಲ್ಲ? ಕುಡಿಯೋರ ಸಂಖ್ಯೆ ಹೆಚ್ಚಾಗಲ್ಲ? ಆಮೇಲೆ ಈ ಲಿವರ್ ಸಿರೋಸಿಸ್ ಹೆಚ್ಚಾಗುತ್ತೋ ಹೆಚ್ಚಾಗಲ್ಲ? ವಿಧವೆಯರ ಸಂಖ್ಯೆ ಹೆಚ್ಚಾಗಲ್ಲ? ಕಾಲೇಜು ಹೈಸ್ಕೂಲ್ ಬಿಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಲ್ಲ? ಡೈವರ್ಸ್ಗಳು ಹೆಚ್ಚಾಗಲ್ಲ? ಕ್ರೈಮ್ ಹೆಚ್ಚಾಗಲ್ಲ? ಇದನ್ನ ಸರ್ ನೀವು ಮಾತಾಡಿ. ನಾನು ಈ ವಿಷಯದಲ್ಲಿ ತೆಗಿಯಕ್ಕೆ ರಮೇಶ್ ಬಾಬು ಅವರೇ ದಯಮಾಡಿ ಹೇಳಿ, ಅದನ್ನು ಮಾತಾಡಿ, ಚರ್ಚೆ ಮಾಡಿ. ಅದು ಮಾತಾಡೋದ್ರ ಬಗ್ಗೆ ಕ್ಯಾನ್ಸರ್ ಇಂದ ಸತ್ಯ ಮಾನವೀಯ ಅಲ್ವಾ? ರಮೇಶ್ ಇಲ್ಲಿ ಡಿಬೇಟ್ ಆಗೋದ್ ಬೇಡ. ಕರ್ನಾಟಕದ ಜನಸಾಮಾನ್ಯರ ಬದುಕಿಗೆ ಒಳ್ಳೇದು ಏನಾಗಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಸಲಹೆ ಕೊಡಿ. ಗಂಭೀರ ಕ್ಯಾನ್ಸರ್, ಕರ್ನಾಟಕ ಒಂದು ರೋಲ್ ಮಾಡೆಲ್ ಸೆಟ್ಟರ್ ಸ್ಟೇಟ್ ಆಗಬೇಕು. ಒಂದು ರಾಂಗ್ ಎಕ್ಸಾಂಪಲ್ಗೆ ಕರ್ನಾಟಕ ಮಾಡೆಲ್ ಆಗಬಾರ್ದು. ಈಗ ಫಾರ್ ಎಕ್ಸಾಂಪಲ್, ಈಗ ಕ್ರೈಮ್ ರೇಟು ಬಿಹಾರದಲ್ಲಿ ಜಾಸ್ತಿ, ಅಸ್ಸಾಂನಲ್ಲಿ ಜಾಸ್ತಿ, ಜಾರ್ಖಂಡಲ್ಲಿ ಜಾಸ್ತಿ, ಕರ್ನಾಟಕದಲ್ಲಿ ಕಮ್ಮಿ ಅಂತಂದ್ರೆ ಯಾಕೆ? ಎಜುಕೇಶನ್ ಹೆಚ್ಚಿದೆ, ಮಠಮಾನ್ಯಗಳು ಜಾಸ್ತಿ ಇದೆ, ಸುಸಂಸ್ಕೃತರು ಜಾಸ್ತಿ ಇದ್ದಾರೆ, ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲರೂ, ಕಾರಣ ಇದೆ. ಆದ್ರೆ ಇಂಥ ಸ್ಟೇಟಲ್ಲಿ ಉದಾಹರಣೆಗೆ ಯಾರ್ದಾದ್ರೂ ಜೀವನ ಹಾಳಾಗ್ಲಿ, ನಮ್ಮ ಸರ್ಕಾರಕ್ಕೆ ಆದಾಯ ಬರಬೇಕು. ಕುಡಿಯೋರ ಸಂಖ್ಯೆ ವಿಪರೀತ ಹೆಚ್ಚಾಗ್ಲಿ, ಸರ್ಕಾರಕ್ಕೆ ಆದಾಯ ಬರಬೇಕು. ಈ ಎಕ್ಸಾಂಪಲ್ ಇದು ಸರಿನಾ? ಈಗ ನಾನು ಬಹಳ ನೋವಿನಿಂದ ಹೇಳ್ತೇನೆ. ಒಂದು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋಗಿದ್ದೆ ನಾನು. ನಾವು ABEP ಕಾನ್ಫರೆನ್ಸ್ ನಡೆದಂಥ ಸಂದರ್ಭದಲ್ಲಿ ರೂಮ್ಗಳಲ್ಲಿ ವಿದ್ಯಾರ್ಥಿಗಳಿಗೆ 5 ಜನ 10 ಜನಕ್ಕೆ ಉಳಿಸ್ತೀವಿ. ನಿಮಗೆ ಬಹಳ ನೋವಿನಿಂದ ಹೇಳ್ತೇನೆ, ಆ ರೂಮ್ಗಳಲ್ಲಿ ಬಾಟ್ಲುಗಳು ಸಿಗಬಾರ್ದಾಗಿತ್ತು. ರೂಮ್ಗಳಲ್ಲೂ ಕೂಡ ಬಾಟ್ಲುಗಳು ಸಿಗುತ್ತೆ ಅಂತ ಹೇಳಿದ್ರೆ ಯುವಕರು ಕೂಡ ಈ ಒಂದು ಪಿಡುಗಿಗೆ ಬಲಿಯಾಗಿದ್ದಾರೆ, ಯುವತಿಯರು ಬಲಿಯಾಗಿದ್ದಾರೆ. ಈಸ್ ಇಟ್ ದಿ ಗುಡ್ ಎಕ್ಸಾಂಪಲ್? ನಿಮಗೆ ಹೈಸ್ಕೂಲ್ನಲ್ಲಿ ಎಷ್ಟು ಪರ್ಸೆಂಟ್ ಇರ್ಬೋದು ಡ್ರಿಂಕ್ಸ್ ಮಾಡ್ತಕ್ಕಂಥವ್ರ ಸಂಖ್ಯೆ? ಕಾಲೇಜುಗಳಲ್ಲಿ ಎಷ್ಟು ಪರ್ಸೆಂಟ್ ಇರ್ಬೋದು ಕುಡಿತಕ್ಕಂಥವ್ರ ಸಂಖ್ಯೆ? ಹಳ್ಳಿಗಳಲ್ಲಿ ಎಷ್ಟು ಪರ್ಸೆಂಟ್ ಇರ್ಬೋದು ಕುಡಿತಕ್ಕಂಥವ್ರ ಸಂಖ್ಯೆ? ಯಾವ ಜಾತಿನೂ ಬಿಟ್ಟಿಲ್ಲ, ಯಾವ ಧರ್ಮನೂ ಬಿಟ್ಟಿಲ್ಲ. ನಾನು ಈ ವಿಷಯದಲ್ಲಿ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ನಮ್ಮ ಮುಸಲ್ಮಾನ್ ಧರ್ಮವನ್ನು, ನಮ್ಮ ಅಲ್ಪಸಂಖ್ಯಾತರ ಧರ್ಮವನ್ನು. ಆ ಧರ್ಮದಲ್ಲಿ ಇದಕ್ಕೆ ವಿರೋಧ ಇದೆ. ಪರಿಣಾಮವಾಗಿ ಕುಡಿತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ. ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ಆದ್ರಿಂದ ನಾವು ಸಮಾಜವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಕ್ರೈಮ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು, ವಿಧವೆಯರ ಸಂಖ್ಯೆ ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಮಾನವೀಯತೆಯನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಈಗ ಉದಾಹರಣೆಗೆ ಕಾಡು ಮೇಡುಗಳಲ್ಲೂ ಬಾಟ್ಲುಗಳು ಸಿಗ್ತವೆ, ನದಿ ದಂಡೆಗಳಲ್ಲಿ ಬಾಟ್ಲುಗಳು ಸಿಗ್ತವೆ, ಮಠ ಮಂದಿರಗಳ ಪಕ್ಕದಲ್ಲಿ ಬಾಟ್ಲುಗಳು ಸಿಗ್ತವೆ. ಯಾಕೆ ಇದು? ಹಳ್ಳಿಗಳಲ್ಲೂ ಕೂಡ ನೀವು ಹಳ್ಳಿ ಸ್ಕೂಲ್ ತೆಗೀರಿ, ಯಾಕೆ ಕೊಡಬೇಕು ಆ ಹಳ್ಳಿಗೂ ಪ್ರತಿಯೊಂದು ಇದಕ್ಕೆ ಬ್ರಾಂಡಿ ಶಾಪ್? ಪ್ರತಿ ಹಳ್ಳಿಗಳಿಗೆ ಯಾಕೆ ಬೇಕು? ನಿಮಗೆ ಹಾಲು ಮಾರಾಟ ಮಾಡ್ತಕ್ಕಂಥ ಕೇಂದ್ರಕ್ಕೆ ಹೋಗ್ಬಿಟ್ಟು ಕ್ಯೂ ನಿಲ್ಲೋದಿಲ್ಲ, ಆದ್ರೆ ಆಲ್ಕೋಹಾಲ್ ಮಾಡ್ತಕ್ಕಂಥ ಇದು ಮುಂದೆ ವಿವೇಕಾನಂದ್ ಒಂದ್ಸರಿ ಕೇರಳನ ಹುಚ್ಚಾಸ್ಪತ್ರೆ ಅಂತ ಕರೆದಿದ್ರು. ವಿವೇಕಾನಂದ್ರು ಒಂದ್ಸರಿ ಕೇರಳನ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ, ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ರೈಮ್, ಭೇದ ಭಾವ, ಇದೆಲ್ಲ ಕಾರಣಕ್ಕೆ. ನೀವು ಹಾಲಿನ ಅಂಗಡಿ ಮುಂದೆ ಕ್ಯೂ ನಿಲ್ಲೋದಕ್ಕೆ ಇದೊಂದು ಒಳ್ಳೆ ಸಂಕೇತ. ಆದ್ರೆ ಆಲ್ಕೋಹಾಲ್ ಅಂಗಡಿ ಮುಂದೆ ಕ್ಯೂ ನಿಲ್ಲೋದೇನಿದೆಯಲ್ಲ, ಈಸ್ ಇಟ್ ದಿ ಗುಡ್ ಎಕ್ಸಾಂಪಲ್? ಸಭಾಪತಿಗಳೇ, ಸರ್ಕಾರ, ನಾನು ಈ ವಿಷಯದ ಬಗ್ಗೆ ನಾನು ಆಗ್ಲೇ ಹೇಳಿದ್ದೆ, ನೀವಿರ್ಲಿಲ್ಲ, ನಮ್ಮ ಸಭಾಪತಿಗಳು ಚೇರ್ ಮಾಡಿದ್ರು. ಈ ವಿಷಯದ ಬಗ್ಗೆ ಬಹಳ ಅವೇರ್ನೆಸ್ ಇದೆ ಅವ್ರ ಬಗ್ಗೆ. ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಂತ ವಿನಂತಿ ಮಾಡಿದ್ದೇನೆ. ಬಹಳ ಗಂಭೀರವಾದ ವಿಚಾರವನ್ನ ನಮ್ಮ ರವಿಕುಮಾರ್ ಅವರು, ನವೀನ್ ಅವರು ಪ್ರಸ್ತಾಪ ಮಾಡಿದ್ದಾರೆ.